ದರ್ಶನ್ ಜಾಮೀನು ರದ್ದು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆಗಸ್ಟ್ 14, 2025 ಸುಪ್ರೀಂ ಕೋರ್ಟ್ ಕನ್ನಡ ನಟ ದರ್ಶನ್ ತೂಗುದೀಪ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಹಾಗೂ ಇನ್ನೂ 5 ಆರೋಪಿಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನೀಡಿದಂತಹ ಜಾಮೀನನ್ನು ರದ್ದು ಮಾಡಿ ತಕ್ಷಣವೇ ಬಂಧಿಸಬೇಕು ಅಂತ ಆದೇಶವೊಂದು ಬಂದಿದೆ. ಇಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜೈಲಿನಲ್ಲಿ ವಿಐಪಿ ಸೌಲಭ್ಯ ನೀಡಬಾರದು ಎಂದು ಸ್ಪಷ್ಟವಾದಂತಹ ಸೂಚನೆ ಹೊರಬಿದ್ದಿದೆ. ಜಾಮೀನು ಮತ್ತು ನ್ಯಾಯಾಂಗ ಪ್ರಕ್ರಿಯೆಯನ್ನ ನೋಡೋದಾದ್ರೆ ಜೂನ್ 11, 2024 ದರ್ಶನ್ ಮತ್ತು 15 ಮಂದಿಯನ್ನ ಬಂಧನ ಮಾಡಲಾಗಿತ್ತು. ಅಕ್ಟೋಬರ್ 30, 2024 ಹೈಕೋರ್ಟ್ ವೈದ್ಯಕೀಯ ಕಾರಣಕ್ಕೆ 6 ವಾರ ತಾತ್ಕಾಲಿಕ ಜಾಮೀನನ್ನ ನೀಡಿತ್ತು. ಡಿಸೆಂಬರ್ 13, 2024 ಹೈಕೋರ್ಟ್ ನಿಯಮಿತ ಜಾಮೀನನ್ನ ನೀಡಿತ್ತು. ಜನವರಿ 2025 ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿತ್ತು. ಜುಲೈ 2025 ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ತೀರ್ಪು ಕಾಯ್ದಿರಿಸಿತ್ತು. ಆಗಸ್ಟ್ 14, 2025 ಜಾಮೀನು ರದ್ದು ಮಾಡಿ ತಕ್ಷಣವೇ ಬಂಧನಕ್ಕೆ ಆದೇಶವನ್ನು ಹೊರಡಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಮಾನಿನ ಕಾರಣಗಳನ್ನು ನೋಡೋದಾದ್ರೆ ಹೈಕೋರ್ಟ್ ತಪ್ಪು ತೀರ್ಮಾನ, ಕಾನೂನು ಬಾಹಿರ ಮತ್ತು ಅಸಮಂಜಸ ಎಂದು, ಹಾಗೆ ಪ್ರಭಾವ ಬಳಕೆಯ ಭೀತಿ, ಸಾಕ್ಷಿದಾರರಿಗೆ ಒತ್ತಡವನ್ನು ತರುವ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕೆ ಪ್ರಕರಣದ ಗಂಭೀರತೆ, ಕ್ರೂರ ಹತ್ಯೆ ಮತ್ತೆ ತನಿಖೆಗೆ ಅಡ್ಡಿ ಆಗಬಾರದು ಎಂದು, ಹಾಗೆ ವಿಐಪಿ ಸೌಲಭ್ಯದ ಎಚ್ಚರಿಕೆ, ವಿಶೇಷ ಅನುಕೂಲಗಳನ್ನು ಇಲ್ಲಿ ನಿರ್ಬಂಧವನ್ನ ಮಾಡಲಾಗಿದೆ. ಹಾಗಾದ್ರೆ ಮುಂದಿನ ಹಂತಗಳೇನು? ದರ್ಶನ್ ಹಾಗೂ ಇತರ ಆರೋಪಿಗಳ ಮತ್ತೆ ಬಂಧನವಾಗುತ್ತೆ. ಕ್ರೈಮ್ ಬ್ರಾಂಚ್ ತನಿಖೆ ವೇಗಗೊಳಿಸೋದು, ಹಾಗೆ ಸಾಕ್ಷಿದಾರರ ಭದ್ರತೆಯನ್ನ ನೋಡೋದು, ಕೋರ್ಟ್ನಲ್ಲಿ ಪ್ರಮುಖ ವಿಚಾರಣೆಯನ್ನ ಆರಂಭ ಮಾಡೋದು.